ಸ್ನೇಹಿತರೆ, ನನ್ನಲ್ಲಿರುವ ನಾಣ್ಯಗಳನ್ನು ಎಲ್ಲಿ ಮಾರಾಟ ಮಾಡಬೇಕು ಅಥವಾ ನನಗೆ ಬೇಕಾಗುವಂತಹ ನಾಣ್ಯ ನೋಟುಗಳನ್ನು ಎಲ್ಲಿ ಖರೀದಿ ಮಾಡಬೇಕು, ನಾಣ್ಯ ನೋಟುಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ತಿಳಿದುಕೊಳ್ಳಬೇಕೆಂದರೆ ನಾನು ಎಲ್ಲಿಗೆ ಹೋಗಬೇಕು, ಈ ರೀತಿ ಹಲವಾರು ವಿಚಾರಗಳು ನಾಣ್ಯ ಸಂಗ್ರಹಕಾರರಿಗೆ ಹಾಗೂ ಯುವ ವಿದ್ಯಾರ್ಥಿಗಳಿಗೆ ಸದಾ ಕಾಡುತ್ತಿರ್ತವೆ. ಕಾರಣ, ನಿಮ್ಮ ನಾಣ್ಯಗಳನ್ನು ಮಾರಾಟ ಮಾಡಲು ಅಥವಾ ಅಪರೂಪದ ನಾಣ್ಯಗಳ ಸಂಗ್ರಹ ಮಾಡಲು ತಮಗೆ ಸೂಕ್ತವಾದ ಸ್ಥಳವೊಂದನ್ನು ತಿಳಿಸುತ್ತೇನೆ. ನೋಡೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ. ನಾನು ಜವಳಿ ವೀರಣ್ಣ, ಜೆಮ್ಮಿ ಕಾಯಿನ್ಸ್ ಕಲೆಕ್ಷನ್ ನಾಣ್ಯ ಸಂಗ್ರಹಕಾರ. ಸ್ನೇಹಿತರೆ, ಇದು 2026 ಫೆಬ್ರವರಿ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ನಡೆಯುವ 17ನೇ ನ್ಯಾಷನಲ್ ನ್ಯೂಮಿಸ್ಮ್ಯಾಟಿಕ್ ಎಕ್ಸಿಬಿಷನ್ ಬಗ್ಗೆ ಸವಿಸ್ತರವಾಗಿ ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ಕೊನೆಯವರೆಗೂ ನೋಡಿ. ಅಪರೂಪದ ಎಕ್ಸಿಬಿಷನ್ ಬಗ್ಗೆ ಅದ್ಭುತ ಮಾಹಿತಿ ತಿಳಿದುಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಕೊಡಿ. ನಾಣ್ಯಗಳ ಇತಿಹಾಸದ ಬಗ್ಗೆ ಮಾಡಿರುವ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ. ಆತ್ಮೀಯ ಸ್ನೇಹಿತರೆ, ನೀವು ಆನ್ಲೈನ್, ಫೇಸ್ಬುಕ್, ವಾಟ್ಸಪ್ ಮುಂತಾದವುಗಳಲ್ಲಿ ಕೆಲವು ಜಾಹೀರಾತುಗಳನ್ನು ನೋಡಿರ್ಬೋದು. ಸಾಮಾನ್ಯ ಚಲಾವಣೆಯ 2 ರೂಪಾಯಿ ನಾಣ್ಯ 2 ಲಕ್ಷಕ್ಕೆ ಮಾರಾಟವಾಗುತ್ತೆ, 5 ರೂಪಾಯಿ ನಾಣ್ಯ 3 ಲಕ್ಷಕ್ಕೆ ಮಾರಾಟವಾಗುತ್ತೆ, 10 ರೂಪಾಯಿ ನಾಣ್ಯ 5 ಲಕ್ಷಕ್ಕೆ ಮಾರಾಟವಾಗುತ್ತದೆ ಅಂತ ಜಾಹೀರಾತುಗಳನ್ನು ನೀವು ನೋಡಿರುವುದು ಸಾಮಾನ್ಯ. ಹಾಗೂ ಇಂಥ ನಾಣ್ಯಗಳನ್ನು ನಾನು ಮಾರಾಟ ಮಾಡಿ ದುಡ್ಡು ಮಾಡಬೇಕೆಂಬ ವಿಚಾರ ನಿಮ್ಮಲ್ಲಿಯೂ ಬಂದಿರುವುದು ಸಾಮಾನ್ಯ. ಹಾಗಾದರೆ ಈ ಪ್ರತಿನಿತ್ಯ ನಮ್ಮ ಕೈಯಲ್ಲಿ ಓಡಾಡುವಂತಹ ಸಾಮಾನ್ಯ ಚಲಾವಣೆಯ ನಾಣ್ಯಗಳನ್ನು ಲಕ್ಷಾಂತರ ರೂಪಾಯಿಗಳಿಗೆ ಖರೀದಿಸುವವರು ಯಾರು? ಇದುವರೆಗೆ ಯಾರು ಮಾರಾಟ ಮಾಡಿದ್ದಾರೆ? ಇದೆಲ್ಲವೂ ಸುಳ್ಳು, ಫೇಕ್ ವಿಡಿಯೋಗಳು. ಈ ರೀತಿ ಜಾಹೀರಾತುಗಳನ್ನು ಕೊಟ್ಟವರನ್ನು ಸಂಪರ್ಕಿಸಲು ಹೋಗಿ ಎಷ್ಟೋ ಜನ ದುಡ್ಡು ಕಳೆದುಕೊಂಡಿದ್ದಾರೆ. ದಯವಿಟ್ಟು ಮೋಸ ಹೋಗಬೇಡಿ. ಅಪರೂಪದ ನಾಣ್ಯಗಳು, ಪುರಾತನ ನಾಣ್ಯಗಳು, ಮುದ್ರಣ ದೋಷದ ನಾಣ್ಯಗಳು, ರೇರ್ ಕ್ಯಾಟಗರಿ ನಾಣ್ಯಗಳು, ಇಂತಹ ಅಪರೂಪವೆನಿಸುವ ಕೆಲವೊಂದು ನಾಣ್ಯಗಳು ಮಾತ್ರ ಡಿಮಾಂಡ್ ಆಗುತ್ತವೆ. ನಿಮ್ಮಲ್ಲಿರುವ ಹಳೆಯ ಅಪರೂಪದ ನಾಣ್ಯ ನೋಟುಗಳನ್ನು ತೆಗೆದುಕೊಂಡು ಎಕ್ಸಿಬಿಷನ್ಗೆ ಹೋಗಿ ಅಲ್ಲಿ ನುರಿತ ನಾಣ್ಯಶಾಸ್ತ್ರದಲ್ಲಿ ಅನುಭವವುಳ್ಳ ನಾಣ್ಯ ನೋಟುಗಳ ಪ್ರದರ್ಶಕರು, ಶಾಸ್ತ್ರಜ್ಞರು, ಸಂಘಟಕರು ಇರುತ್ತಾರೆ. ಅಂಥವರಿಗೆ ನಿಮ್ಮಲ್ಲಿರುವ ನಾಣ್ಯಗಳನ್ನು ತೋರಿಸಿದಲ್ಲಿ ನಿಜವಾಗಿ ಎಂತಹ ನೋಟು ನಾಣ್ಯಗಳಿಗೆ ಹೆಚ್ಚಿನ ಬೆಲೆ ಇದೆ, ಎಂಥವುಗಳಿಗೆ ಡಿಮ್ಯಾಂಡ್ ಇರುವುದಿಲ್ಲ ಎನ್ನುವ ಎಲ್ಲ ವಿಚಾರಗಳನ್ನು ತಿಳಿಸಿ ಹೇಳುತ್ತಾರೆ. ನೀವು ನಾಣ್ಯ ನೋಟುಗಳನ್ನು ಸಂಗ್ರಹ ಮಾಡಬೇಕೆಂದರೆ ಎಂಥವುಗಳನ್ನು ಖರೀದಿ ಮಾಡಬೇಕು ಎಂಬುದನ್ನು ಅಲ್ಲಿ ನೋಡಿ ತಿಳಿದುಕೊಳ್ಳಬಹುದು. ನಾಣ್ಯ ಸಂಗ್ರಹಕಾರರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಇಂಥ ಪ್ರದರ್ಶನದಲ್ಲಿ ಸಿಕ್ಕಷ್ಟು ಮಾಹಿತಿ ಹೊರಗಡೆ ಎಲ್ಲಿಯೂ ಸಿಗುವುದಿಲ್ಲ. ನ್ಯೂಮಿಸ್ಮ್ಯಾಟಿಕ್ ಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳಬೇಕೆನ್ನುವವರಿಗೆ ಈ ನ್ಯೂಮಿಸ್ಮ್ಯಾಟಿಕ್ ಎಕ್ಸಿಬಿಷನ್ಗಳು ಅತ್ಯಂತ ಸೂಕ್ತವಾದ ಸ್ಥಳಗಳು. ಆತ್ಮೀಯರೇ, ಇದೇ ಫೆಬ್ರವರಿಯಲ್ಲಿ ಬೆಂಗಳೂರಿನಲ್ಲಿ ನಡೆಯಿರುವ 17ನೇ ನ್ಯಾಷನಲ್ ನ್ಯೂಮಿಸ್ಮ್ಯಾಟಿಕ್ ಎಕ್ಸಿಬಿಷನ್ ತುಂಬ ವಿಶೇಷವಾದುದು ಅಂತ ಹೇಳಬಹುದು. ಈ ಪ್ರದರ್ಶನದಲ್ಲಿ ಹಳೆಯ ಎಲ್ಲ ಸಂಸ್ಥಾನಗಳ ಬೆಳ್ಳಿ, ಬಂಗಾರ, ಕಂಚು, ತಾಮ್ರದ ಅಪರೂಪದ ನಾಣ್ಯಗಳು, ಭಾರತೀಯ ಬ್ರಿಟಿಷ್ ಕಾಲದ ನಾಣ್ಯ ನೋಟುಗಳು, ಭಾರತ ಸರ್ಕಾರ ಹೊರಡಿಸಿದ ಇದುವರೆಗಿನ ಎಲ್ಲ ಥರದ ನಾಣ್ಯಗಳು, ಕಮಮರೇಟಿವ್ ಕಾಯಿನ್ಸುಗಳು, UNC ಮತ್ತು ಪ್ರೂಫ್ ಸೆಟ್ಟುಗಳು, ವಿದೇಶಿ ನಾಣ್ಯ ನೋಟುಗಳು, ಬರ್ತ್ ಡೇಟ್, ವೆಡ್ಡಿಂಗ್ ಆ್ಯನಿವರ್ಸರಿ ಡೇಟ್ ನಂಬರ್ ನೋಟುಗಳು, ಫ್ಯಾನ್ಸಿ ಹಾಗೂ ವಂಡರ್ ಡಿಜಿಟ್ ನಂಬರ್ ನೋಟುಗಳು, ಭಾರತೀಯ ಹಾಗೂ ವಿದೇಶಗಳ ಅಪರೂಪದ ಪೋಸ್ಟಲ್ ಸ್ಟ್ಯಾಂಪ್ಸ್ ಮತ್ತು ಕವರುಗಳು, ನಾಣ್ಯಗಳನ್ನು ಇಡುವ ಕಾಯಿನ್ಸ್ ಹೋಲ್ಡರ್ಗಳು, ಕವರುಗಳು, ನಾಣ್ಯಶಾಸ್ತ್ರವನ್ನು ತಿಳಿದುಕೊಳ್ಳಲು ಬೇಕಾಗುವಂಥ ಪುಸ್ತಕಗಳು, ಸ್ಟೇಷನರಿಗಳು, ಪ್ರಾಚೀನ ಆ್ಯಂಟಿಕ್ ಪೀಸ್, ಗಡಿಯಾರ, ವಾಚು, ಚಾಕು, ಕತ್ತಿ, ಪೂಜಾ ಸಾಮಗ್ರಿಗಳು, ಕಂಚು, ಹಿತ್ತಾಳಿ, ತಾಮ್ರದ ಅಪರೂಪದ ವಸ್ತುಗಳ ಪ್ರದರ್ಶನಗಳನ್ನು ಏರ್ಪಡಿಸಿರುತ್ತಾರೆ. ಹಾಗೂ ಹಳೆಯ ಪುರಾತನ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳ ಹರಾಜು ಸಹ ಸ್ಥಳದಲ್ಲಿಯೇ ಇರುತ್ತದೆ. ಇದೊಂದು ಒಳ್ಳೆಯ ಅದ್ಭುತ ಪ್ರದರ್ಶನವೆಂದೇ ಹೇಳಬಹುದು. ಸ್ನೇಹಿತರೆ, ಇದೇ ಫೆಬ್ರವರಿ ದಿನಾಂಕ 20, 21 ಮತ್ತು 22ನೇ ಶುಕ್ರವಾರ, ಶನಿವಾರ ಹಾಗೂ ರವಿವಾರದಂದು ಬೆಳಗ್ಗೆ 10:30ರಿಂದ ಸಾಯಂಕಾಲ 6:30ರವರೆಗೆ ಪ್ರದರ್ಶನ ನಡೆಯುತ್ತದೆ. ಸ್ಥಳ ಶಿಕ್ಷಕ ಸದನ, ಕಾವೇರಿ ಭವನದ ಎದುರಿಗೆ, ಕೆಂಪೇಗೌಡ ರಸ್ತೆ, ಬೆಂಗಳೂರು. ಮೆಜೆಸ್ಟಿಕ್ ಹತ್ತಿರವೇ ಎಕ್ಸಿಬಿಷನ್ ಇರುವುದರಿಂದ ಸ್ಥಳೀಯರಿಗೂ ಹಾಗೂ ಪರಸ್ಥಳದಿಂದ ಬರುವವರಿಗೂ ತುಂಬ ಅನುಕೂಲವಾಗುತ್ತದೆ. ಈ ಪ್ರದರ್ಶನದಲ್ಲಿ ಅನೇಕ ರಾಜ್ಯಗಳ ನಾಣ್ಯ ನೋಟುಗಳ ಮಾರಾಟಗಾರರು ಬಂದು ಸ್ಟಾಲ್ಗಳನ್ನು ಹಾಕುವುದರಿಂದ ಪ್ರದರ್ಶನ ತುಂಬ ಉಪಯುಕ್ತವಾಗಿರುತ್ತದೆ. ನಿಮ್ಮ ಮಕ್ಕಳು ಹಾಗೂ ಸ್ನೇಹಿತರನ್ನು ಈ ಪ್ರದರ್ಶನ ನೋಡಲು ಕರೆದುಕೊಂಡು ಹೋಗಿ
ನಾಣ್ಯಶಾಸ್ತ್ರದ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಿ. ವಿದ್ಯಾರ್ಥಿಗಳಿಗೆ ಹಾಗೂ ನಾಣ್ಯ ಸಂಗ್ರಹಕಾರರಿಗೆ ತುಂಬ ಉಪಯುಕ್ತವಾಗುವಂಥ ಪ್ರದರ್ಶನ ಮಿಸ್ ಮಾಡಿಕೊಳ್ಳಬೇಡಿ. ಆತ್ಮೀಯರೇ, ಬೆಂಗಳೂರಿನಲ್ಲಿ ನಡೆಯುವಂಥ 17ನೇ ನ್ಯಾಷನಲ್ ನ್ಯೂಮಿಸ್ಮ್ಯಾಟಿಕ್ ಎಕ್ಸಿಬಿಷನದ ಬಗ್ಗೆ ಮಾಹಿತಿ ತಿಳಿದುಕೊಂಡ್ರಲ್ಲ ಸ್ನೇಹಿತರೆ. ನಾನು ಈ ಪ್ರದರ್ಶನ ನೋಡಲು ಖಂಡಿತ ಹೋಗುತ್ತೇನೆ. ನೀವು ಬನ್ನಿ, ಎಲ್ಲರೂ ಕೂಡಿ ಈ ನ್ಯೂಮಿಸ್ಮ್ಯಾಟಿಕ್ ಎಕ್ಸಿಬಿಷನನ್ನು ಯಶಸ್ವಿಗೊಳಿಸೋಣ ಹಾಗೂ ಅದರ ಲಾಭವನ್ನು ಪಡೆದುಕೊಳ್ಳೋಣ ಅಂತ ಹೇಳಿ, ಇದುವರೆಗೆ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು.